ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಡುಗನ್ನಡ ಸಾಹಿತ್ಯದಲ್ಲಿ ಕಂಡುಬಂದಂತಹ ಪ್ರಮುಖ ವಚನಕಾರರಾದಂತಹ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ. ನಡುಗನ್ನಡ ಸಾಹಿತ್ಯದಲ್ಲಿ ಕಂಡುಬಂದಂತಹ ಪ್ರಮುಖ ವಚನಕಾರ ಅಂದರೆ ಬಸವಣ್ಣನವರು. ಇವರ ಒಂದು ಕಾಲ 1132 ಮೇ 3ರಂದು ಇವರು ಜನಿಸಿದರು, ಅಂದರೆ 12ನೇ ಶತಮಾನದಲ್ಲಿ. ಅದು ಜನಿಸಿದಂಥ ಸ್ಥಳ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಬಾಗೇವಾಡಿ ಎಂಬಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಅಂಕಿತ ನಾಮ ಕೂಡಲ ಸಂಗಮ ದೇವ. ಇನ್ನು ಆಶಯ ನೀಡಿದಂತಹ ಒಂದು ಅರಸ ಅಂದರೆ ಕಲಚೂರಿನ ಅರಸನಾದಂತಹ ಬಿಜ್ಜಳನ ಒಂದು ಆಸ್ಥಾನದಲ್ಲಿ ಇವರು ಕವಿಯಾಗಿರ್ತಾರೆ. ಇನ್ನು ಇವರ ಸಿದ್ಧಾಂತ ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ತತ್ವ, ಕಾಯಕವೇ ಕೈಲಾಸ ಎಂಬುದು. ಇನ್ನು ಲಿಂಗೈಕ್ಯರಾದಂಥ ವರ್ಷ ಕ್ರಿಸ್ತಶಕ 1196ರಲ್ಲಿ. ಇವರಿಗಿದ್ದಂಥ ಒಂದು ಬಿರುದುಗಳಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎನ್ನುವಂಥದ್ದು ಇವರಿಗಿದ್ದಂತಹ ಪ್ರಸಿದ್ಧವಾದಂಥ ಒಂದು ಬಿರುದು. ಇನ್ನು ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಕಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಮತ್ತು ಮಹಾಮಾನವತಾವಾದಿ ಎನ್ನುವಂಥದ್ದು ಇವರ ಇತರ ಬಿರುದುಗಳು. ಇನ್ನು ಪ್ರಮುಖವಾದಂಥ ವಚನಗಳಂದರೆ ಬಸವಣ್ಣನವರು ಸುಮಾರು 5000ಕ್ಕೂ ಅಧಿಕವಾದಂಥ ಒಂದು ವಚನಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಆಚಾರವೇ ಸ್ವರ್ಗ ಮತ್ತು ಅನಾಚಾರವೇ ನರಕ ಮತ್ತು ಕಲ್ಲು ನಾಗರ ಕಂಡರೆ ಹಾಲೆರವರು ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರು. ಈ ಒಂದು ಪ್ರಮುಖವಾದಂಥ ಒಂದು ವಚನಗಳು. ಇನ್ನು ಇವರ ಅನುಭವ ಮಂಟಪವನ್ನು ಸ್ಥಾಪಿಸುವುದರ ಮೂಲಕ, ಧರ್ಮ ಪ್ರಚಾರವನ್ನು ಮಾಡೋದರ ಮೂಲಕ ಅನೇಕವಾದಂಥ ಶಿವಶರಣರಿಗೆ ಜ್ಞಾನ ಬೋಧನೆಯನ್ನು ಮಾಡುತ್ತಾ, ಧರ್ಮದ ಒಂದು ರಕ್ಷಣೆಯನ್ನು ಮಾಡುತ್ತಾ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುತ್ತಿದ್ದರು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.